ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲೆಟ್ಸ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಡ್ರಾ.io ವೆಬ್ಸೈಟ್ನ ಯೂಸ್ ಮಾಡಿ ಹೇಗೆ ನಾವು ಫ್ಲೋ ಚಾರ್ಟ್ಸ್, ಡೈಗ್ರಾಮ್ಸ್, ಯೂಸ್ ಕೇಸ್ ಡೈಗ್ರಾಮ್ಸ್, ಆರ್ಕಿಟೆಕ್ಚರಲ್ ಡೈಗ್ರಾಮ್ಸ್ ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಗ್ರಾಮ್ಸ್ ಚಾರ್ಟ್ಸ್ನ ಡ್ರಾ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲು ಗೂಗಲ್ ಕ್ರೋಮ್ಗೆ ಹೋಗಿ ಡ್ರಾ.io ಅಂತ ಸರ್ಚ್ ಮಾಡಬೇಕು. ಇಲ್ಲಿ ಫಸ್ಟ್ ಬರೋ ವೆಬ್ಸೈಟ್ನ ಓಪನ್ ಮಾಡಿ ಸ್ಕ್ರೋಲ್ ಮಾಡಿ ಸ್ಟಾರ್ಟ್ ನೌ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಈ ರೀತಿ ಒಂದು ಬ್ಲ್ಯಾಂಕ್ ಶೀಟ್ ಓಪನ್ ಆಗುತ್ತೆ. ಇಲ್ಲಿ ಫೈಲ್ ಆಪ್ಷನ್ ಮೇಲೆ ಬಂದು ನೀವು ಅಂತ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಒಂದು ಲಿಸ್ಟ್ ಬರುತ್ತೆ. ನಮಗೆ ಯಾವ ರೀತಿ ಡೈಗ್ರಾಮ್ ಬೇಕು ಅಂತ ಹೇಳಿ ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಅಂತ ಕೊಟ್ರೆ ಆ ಡೈಗ್ರಾಮಿನ ಒಂದು ಬೇಸ್ ಕ್ರಿಯೇಟ್ ಆಗುತ್ತೆ. ನಂತರ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಎಡಿಟ್ ಮಾಡ್ಕೋಬಹುದು. ನಮ್ಮ ಡೈಗ್ರಾಮ್ ಈ ಲಿಸ್ಟಲ್ಲಿ ಇಲ್ಲ ಅಂತಿದ್ರೆ ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಡೈಗ್ರಾಮ್ ನೇಮ್ನ ಟೈಪ್ ಮಾಡಿ ಕ್ರಿಯೇಟ್ ಅಂತ ಕೊಟ್ಟರೆ ಕ್ರಿಯೇಟ್ ಆಗುತ್ತೆ. ನಾನು ನಿಮಗೆ ಇಲ್ಲಿ ಒಂದು ಯೂಸ್ ಕೇಸ್ ಡೈಗ್ರಾಮ್ನ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನು ಒಂದು ಬ್ಲ್ಯಾಂಕ್ ಡೈಗ್ರಾಮ್ ಅಂತ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಅಂತ ಕೊಡ್ತೀನಿ. ಈ ರೀತಿ ಒಂದು ಬ್ಲ್ಯಾಂಕ್ ಶೀಟ್ ಓಪನ್ ಆಯಿತು. ನಂತರ ನಮಗೆ ಡೈಗ್ರಾಮ್ಗೆ ಬೇಕಾಗಿರೋ ಸಿಂಬಾಲ್ಸ್ ಎಲ್ಲ ಈ ಕಡೆ ಅದಾವು, ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಆಕ್ಟರ್ ಸೆಲೆಕ್ಟ್ ಮಾಡ್ಕೊತೀನಿ. ನಾವು ಕರ್ಸರ್ನ ಸಿಂಬಾಲಿನ ನಡುವೆ ಇಟ್ಟು ಮೂವ್ ಮಾಡಿದ್ರೆ ಸಿಂಬಾಲ್ ಮೂವ್ ಆಗುತ್ತೆ. ನಾವು ಸೈಜ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನಂತರ ಆಕ್ಟರ್ ಅಂತ ಇದೆಯಲ್ಲ, ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಹಾಕ್ಬೋದು. ನಂತರ ಆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಸ್ಟೈಲ್ಸ್ ಅಪ್ಲೈ ಮಾಡ್ಬೋದು. ಹಾಗೆ ಫಾಂಟ್ ಫ್ಯಾಮಿಲಿ, ಫಾಂಟ್ ಸೈಜ್. ಇಫ್ ನನಗೆ ಈಗ 22 ಬೇಕು, ಆ 22 ಈ ಲಿಸ್ಟಲ್ಲಿ ಇಲ್ಲ ಅಂತಿದ್ರೆ ಕಸ್ಟಮ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ 22 ಅಂತ ಕೊಟ್ಟರೆ ನಂತರ ಅಪ್ಲೈ ಕೊಡಬೇಕು. 22 ಸೈಜ್ ಅಪ್ಲೈ ಆಯಿತು. ನಂತರ ನನಗೆ 2 ಆಕ್ಟರ್ ಬೇಕು, ಸೊ ಇದನ್ನೇ ನಾನು ಕಾಪಿ ಮಾಡ್ಕೊತೀನಿ. ಮತ್ತೆ ಸೆಲೆಕ್ಟ್ ಮಾಡಿ ಕರ್ಸರಿನ್ ರೈಟ್ ಬಟನ್ ಕ್ಲಿಕ್ ಮಾಡಿ ಕಾಫಿ ಅಂತ ಕೊಟ್ಟರೆ ಈ ಸಿಂಬಾಲ್ ಕಾಫಿ ಆಗುತ್ತೆ. ನಂತರ ರೈಟ್ ಬಟನ್ ಕ್ಲಿಕ್ ಮಾಡಿ ಪೇಸ್ಟ್ ಹಿಯರ್ ಅಂತ ಕೊಟ್ಟರೆ ಪೇಸ್ಟ್ ಆಯಿತು. ನಂತರ ಅಡ್ಮಿನ್ ಅಂತ ಇದೆಯಲ್ಲ ಅದನ್ನ ಚೇಂಜ್ ಮಾಡಬೇಕು. ನಂತರ ಫಂಕ್ಷನ್ಗಾಗಿ ನಾನು ಎಲಿಪ್ಸ್ ಸಿಂಬಾಲ್ನ ಸೆಲೆಕ್ಟ್ ಮಾಡ್ತೀನಿ. ಈ ಸಿಂಬಾಲ್ನು ಕೂಡ ನಾನು ಸೈಜ್ ಅಡ್ಜಸ್ಟ್ ಮಾಡ್ಕೊತೀನಿ. ನಂತರ ಇಲ್ಲಿ ಟೆಕ್ಸ್ಟ್ ಬರಿಬೇಕು ಅಂತಿದ್ರೆ ಈ ಸಿಂಬಾಲಿನ ನಡುವೆ ಬಂದು ಡಬಲ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಬರಿಬೋದು. ನಂತರ ಸ್ಟೈಲ್ಸ್ ಕೂಡ ಅಪ್ಲೈ ಮಾಡ್ಬೋದು. ನಾನು ಇದೇ ಎಲಿಪ್ಸ್ ಸಿಂಬಲ್ನ ಕಾಪಿ ಪೇಸ್ಟ್ ಮಾಡ್ಕೊತೀನಿ. ಅದನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್-C ಅಂತ ಕೊಟ್ಟರು ಕೂಡ ಕಾಪಿ ಆಗುತ್ತೆ. ನಂತರ ಕಂಟ್ರೋಲ್-V ಕೊಟ್ಟರೆ ಪೇಸ್ಟ್ ಆಗುತ್ತೆ. ನಂತರ ನಾನು ಯೂಸರ್ಗೂ ಹಾಗೆ ಫಂಕ್ಷನ್ಗೂ ಕನೆಕ್ಷನ್ ಹಾಕಿ ತೋರಿಸ್ತೀನಿ. ಕನೆಕ್ಟರ್ನಲ್ಲಿ ಈ ರೀತಿ 3 ಡಾಟ್ಸ್ ಬರುತ್ತೆ. ನಾವು ಈ ಡಾಟ್ ಮೇಲೆ ಇಟ್ಟು
ಈ ರೀತಿ ಮೂವ್ ಮಾಡ್ಬೋದು. ಈ ರೀತಿ ಎಲ್ಲ ಮಾಡ್ಬೋದು. ನಮ್ಗೆ ಈ ರೀತಿ ಆಗಿದ್ದು ಬೇಡ ಅಂತ ಇದ್ರೆ ಕಂಟ್ರೋಲ್ Z ಕೊಟ್ರೆ ಫಸ್ಟ್ ಹೇಗಿತ್ತು ಹಾಗಾಗುತ್ತೆ. ನಂತರ ಇದನ್ನ ಕಾಪಿ ಮಾಡ್ತೀನಿ ನಾನು. ಪೇಸ್ಟ್. ಈಗ ನನ್ನ ಯೂಸ್ ಕೇಸ್ ಡಯಾಗ್ರಾಮ್ ರೆಡಿ ಆಯ್ತು. ಇದನ್ನ ಹೇಗೆ ಸೇವ್ ಮಾಡೋದು ಅಂತ ಹೇಳ್ತೀನಿ. ನಿಮ್ಗೆ ಈ ಸಿಂಬಾಲ್ ಬೇಡ ಅಂತಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಕೊಟ್ರೆ ಡಿಲೀಟ್ ಆಗುತ್ತೆ. ನಾವು ಮತ್ತೆ ಪೇಸ್ಟ್ ಮಾಡಿ ಹಾಕ್ಬೋದು. ಓಕೆ, ಈಗ ನನ್ನ ಡಯಾಗ್ರಾಮ್ ರೆಡಿ. ನಂತರ ಇಲ್ಲಿ ಫೈಲ್ ಆಪ್ಷನ್ ಮೇಲೆ ಬಂದು ಸೇವ್ ಆಸ್ ಅಂತ ಕ್ಲಿಕ್ ಮಾಡಿದ್ರೆ ಸೇವ್ ಮಾಡ್ಬೋದು. ಸೇವ್ ಆಸ್ ಇದ್ದಲ್ಲಿ ಫೈಲ್ ನೇಮ್ ಕೊಡಬೇಕು. ನಂತರ ಟೈಪ್ ಇದ್ದಲ್ಲಿ .png ಅಂತ ಕೊಡಬೇಕು. ವೇರ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಲಿಸ್ಟ್ ಬರುತ್ತೆ. ಇದೇನಂದ್ರೆ ನಮ್ಮ ಡಯಾಗ್ರಾಮ್ ಎಲ್ಲಿ ಸೇವ್ ಆಗಬೇಕು ಅಂತ ಹೇಳಿ ಆಪ್ಷನ್ನು. ಇಲ್ಲಿ ಗೂಗಲ್ ಡ್ರೈವ್, ಡ್ರಾಪ್ ಬಾಕ್ಸ್, ಗಿಟ್ಹಬ್, ಗಿಟ್ಲ್ಯಾಬ್, ಡಿವೈಸ್, ಬ್ರೌಸರ್ ಈ ರೀತಿ ಭಾಳ ಆಪ್ಷನ್ಸ್ ಅದಾವು. ನಾನು ಡಿವೈಸ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡ್ತೀನಿ. ನಂತರ ಡೆಸ್ಕ್ಟಾಪ್ ಕೊಡ್ತೀನಿ, ಸೇವ್. ಈಗ ನನ್ನ ಈ ಡಯಾಗ್ರಾಮ್ ಸೇವ್ ಆಯಿತು. ಇದನ್ನ ಹೇಗೆ ಚೆಕ್ ಮಾಡೋದು ಅಂದರೆ ಈ ವೆಬ್ಸೈಟ್ನ ಮಿನಿಮೈಸ್ ಮಾಡಿ ಇಲ್ಲಿ ಸೇವ್ ಆಗಿದೆ ನೋಡಿ. ಇಲ್ಲಿ ನನ್ನ ಡಯಾಗ್ರಾಮ್ ಸೇವ್ ಆಗಿದೆ. ಇದನ್ನ 3 ಡಾಟ್ಸ್ ಇದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕಾಫಿ ಅಂತ ಕೊಟ್ಟರೆ ಕಾಫಿ ಆಗುತ್ತೆ. ನಂತರ ಇದನ್ನ ನಾವು ಡಾಕ್ಯುಮೆಂಟ್ನಲ್ಲಿ ಪೇಸ್ಟ್ ಮಾಡ್ಕೋಬೋದು. ಕಂಟ್ರೋಲ್ V ಅಂತ ಕೊಟ್ಟರೆ ಪೇಸ್ಟ್ ಆಗುತ್ತೆ. ನಾವು ಈ ರೀತಿ ಸೇವ್ ಮಾಡೋದ್ರಿಂದ ಇಫ್ ನಮಗೆ ಏನಾದರೂ ಎಡಿಟ್ ಮಾಡ್ಬೋದು ನಮ್ಮ ಡಯಾಗ್ರಾಮ್ನ ಅಂತಿದ್ರೆ ಈಸಿಯಾಗಿ ಮಾಡ್ಕೋಬೋದು. ನಾನು ಎಡಿಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮತ್ತೆ ಈ ವೆಬ್ಸೈಟ್ಗೆ ಬಂದು ಈ ವಿಂಡೋನ ಕ್ಲೋಸ್ ಮಾಡ್ತೀನಿ. ನಾನು ಮತ್ತೆ ವೆಬ್ಸೈಟ್ಗೆ ಹೋಗಿ ಆ ಡಯಾಗ್ರಾಮ್ನ ಓಪನ್ ಮಾಡಿ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಫೈಲ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಓಪನ್ ಫ್ರಮ್, ಕೆಳಗೆ ಡಿವೈಸ್, ಡಾಕ್ಯುಮೆಂಟ್, ಡೆಸ್ಕ್ಟಾಪ್, ಯೂಸ್ ಕೇಸ್ ಡಯಾಗ್ರಾಮ್, ಓಪನ್. ನನ್ನ ಈ ಡಯಾಗ್ರಾಮ್ ಮತ್ತೆ ಓಪನ್ ಆಯಿತು. ಇದನ್ನ ನಾನು ಎಡಿಟ್ ಮಾಡ್ತೀನಿ. ಇಲ್ಲಿ ಸೇವ್ ಚೇಂಜಸ್ ಅಂತ ಕೊಟ್ಟರೆ ಇಲ್ಲಿ ನಾನು ಏನು ಎಡಿಟ್ ಮಾಡ್ತೀನಿ ವಿತೌಟ್ ಸೇವ್ ಮಾಡ್ದೇನೆ ಅಲ್ಲಿ ಡೆಸ್ಕ್ಟಾಪ್ನಲ್ಲಿ ಕೂಡ ಚೇಂಜ್ ಆಗಿರುತ್ತೆ. ಸೇವ್ ಚೇಂಜಸ್. ಈಗ ನಾನು ಯೂಸರ್ಗೆ ಫಂಕ್ಷನ್ನ ಮತ್ತೊಂದು ಕೊಟ್ಟು ಸೇವ್ ಮಾಡಿದೆ. ನಂತರ ವಿಂಡೋನ ಮಿನಿಮೈಸ್ ಮಾಡಿ ಓಪನ್ ಮಾಡಿದೆ. ಈಗ ನೋಡಿ ಚೇಂಜ್ ಆಯಿತು. ಇದನ್ನ ಮತ್ತೆ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ಇದು ಫಸ್ಟ್ ನಾ ಮಾಡಿರೋ ಡಯಾಗ್ರಾಮ್ ಮತ್ತೆ ಎಡಿಟ್ ಮಾಡಿದೆ.
ನೋಡಿದ್ರಲ್ಲ, ಈ ರೀತಿ ನಾವು ಈಸಿಯಾಗಿ draw.io ವೆಬ್ಸೈಟ್ನ ಯೂಸ್ ಮಾಡಿ ಡಯಾಗ್ರಾಮ್ಸ್ನ ಎಡಿಟ್ ಮಾಡ್ಬೋದು, ಹಾಗೆ ಡ್ರಾ ಕೂಡ ಮಾಡ್ಬೋದು. ಇಫ್ ನಮ್ಮ ಲ್ಯಾಪ್ಟಾಪ್ನಲ್ಲಿ ಈ ಆಪ್ಷನ್ ಇಲ್ಲ ಅಂತಿದ್ರೆ ನಾವು ಸ್ಕ್ರೀನ್ಶಾಟ್ಸ್ ಕೂಡ ತೆಗಿಬೋದು. ಸ್ಕ್ರೀನ್ಶಾಟ್ ತೆಗಿಬೇಕಾದ್ರೆ ಈ ಹಿಂದಿರೋ ಗ್ರಾಫ್ ಶೀಟ್ ಬರಬಾರ್ದು ಅಂತಿದ್ರೆ ಈ ಗ್ರಿಡ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಸ್ಕ್ರೀನ್ಶಾಟ್ಸ್ನ ತೆಗಿಬೋದು. ಪ್ರಿಂಟ್ ಸ್ಕ್ರೀನ್ ಅಂತ ಕೊಟ್ಟು ಸೆಲೆಕ್ಟ್ ಮಾಡಿದರೆ ಸ್ಕ್ರೀನ್ಶಾಟ್ ತೆಗೆಯುತ್ತೆ. ನಾವು ಈ ರೀತಿಯಾಗಿ ಡಯಾಗ್ರಾಮ್ಸ್ನ ಡ್ರಾ ಮಾಡಿ ಸೇವ್ ಮಾಡ್ಕೋಬಹುದು. ನೋಡಿದ್ರಲ್ಲ, draw.io ವೆಬ್ಸೈಟ್ನ ಯೂಸ್ ಮಾಡಿ ಹೇಗೆ ಈಸಿಯಾಗಿ ನಾವು ಡಯಾಗ್ರಾಮ್ಸ್ನ ಡ್ರಾ ಮಾಡ್ಬೋದು ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಲೆಟ್ಸ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.